ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಂಡ್ ಈ ವಿಡಿಯೋದಲ್ಲಿ ನಿಮಗೆ ಜಸ್ಟ್ 350 ರೂಪಾಯಿಂದ ಸ್ಟಾರ್ಟ್ ಆಗುವಂತ ಲೈಕ್ ಕ್ಯಾಶುಯಲ್ ವೇರ್ ಸ್ಯಾರಿಯಿಂದ ಹಿಡಿದು ಪಾರ್ಟಿ ವೇರ್ಗೆ ಹಾಕುವಂತ ಸ್ಯಾರಿ ಕಲೆಕ್ಷನ್ಸ್, ಹಾಗೆ ಕುರ್ತಾ ಸೆಟ್, ಹ್ಯಾಂಡ್ ಬ್ಯಾಗ್ಸ್, ರೆಡಿಮೇಡ್ ಬ್ಲೌಸ್ ಕಲೆಕ್ಷನ್ಸ್, ಸೊ ಈ ರೀತಿಯಾಗಿ ಸಾಕಷ್ಟು ಇದೇ ವಿಡಿಯೋದಲ್ಲಿ ನಾನು ಇನ್ಕ್ಲೂಡ್ ಮಾಡಿದ್ದೀನಿ. ಸೊ ಹಾಗಾಗಿ ವಿಡಿಯೋನ ಮಧ್ಯದಲ್ಲಿ ಯಾರು ಕೂಡ ಸ್ಕಿಪ್ ಮಾಡಬೇಡಿ, ಕಂಪ್ಲೀಟ್ ವಿಡಿಯೋನ ನೋಡಿ. ಅದರಲ್ಲಿ ನಿಮಗೆ ಯಾವ ಒಂದು ಡ್ರೆಸ್ ಅಥವಾ ಸ್ಯಾರಿ ಇಷ್ಟ ಆಗುತ್ತೋ ಖಂಡಿತವಾಗ್ಲೂ ನೀವು ಕೂಡ ಪರ್ಚೇಸ್ ಮಾಡ್ಕೊಳ್ಳಿ. ಇದೆಲ್ಲ ಕಲೆಕ್ಷನ್ಸ್ ನಾನು ಮೀಶೋದಲ್ಲೇ ಪರ್ಚೇಸ್ ಮಾಡಿರುವಂತದ್ದು. ಲಿಂಕ್ ಏನಾದ್ರು ಬೇಕು ಅಂತ ಹೇಳಿದ್ರೆ ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡ್ತಾ ಇರುವಂತವ್ರಿಗೆ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಎಲ್ಲದ್ರದ್ದು ಲಿಂಕ್ ಕೊಟ್ಟಿರ್ತೀನಿ. ಫಸ್ಟ್ ಕಮೆಂಟ್ ನಂದೇ ಆಗಿರುತ್ತೆ, ಪಿನ್ ಮಾಡಿರ್ತೀನಿ, ಚೆಕ್ ಮಾಡಿ ನೋಡಿ. ಅಂಡ್ ಫೇಸ್ಬುಕ್ ಅಲ್ಲಿ ವಿಡಿಯೋನ ನೋಡ್ತಾ ಇದ್ದೀರಾ ಅಂದ್ರೆ ನಿಮ್ಗಳಿಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಎಲ್ಲದ್ರದ್ದು ಲಿಂಕ್ ಕೊಟ್ಟಿರ್ತೀನಿ, ನೀವು ಕೂಡ ಪರ್ಚೇಸ್ ಮಾಡ್ಕೋಬಹುದು. ಓಕೆ ಫ್ರೆಂಡ್ಸ್, ಇವಾಗ ಫಸ್ಟ್ ನಾನು ಇದೇನು ವೇರ್ ಮಾಡಿದ್ದೀನಿ ಅಲ್ವಾ, ಈ ಬ್ಯೂಟಿಫುಲ್ ಸ್ಯಾರಿ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ. ಸೊ ಎಷ್ಟು ಲೈಟ್ ವೈಟ್ ಇದೆ ಗೊತ್ತಾ, ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ ವೈಸ್. ಅಂಡ್ ಪ್ರೈಸ್ ನ ನೋಡೋದಾದ್ರೆ ಬರೀ 320 ರೂಪಾಯಿ ಸ್ಯಾರಿ ಇದು. ಸೊ ಈ ತರ ಸ್ಯಾರಿಗಳು ಅಮ್ಮಂದಿರಂತೂ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ. ಲೈಕ್ ಎಲ್ಲಾದ್ರೂ ಬೇರೆ ನೆಂಟ್ರು ಮನೆಗೆ ಹೋಗ್ಲಿಕ್ಕೆ ಹಾಕೊಂಡು ಹೋಗಕ್ಕೆ ಅಥವಾ ದೇವಸ್ಥಾನಕ್ಕೆ ಹಾಕೊಂಡು ಹೋಗ್ಲಿಕ್ಕೆ ಅವ್ರಿಗಂತೂ ತುಂಬಾ ಇಷ್ಟ ಇರುತ್ತೆ. ಬಿಕಾಸ್ ನೀವು ನೋಡಿರ್ತೀವಿ ಜಾಸ್ತಿ ಈ ತರ ಸೀರೆ ಉಡೋದೇ ಅಮ್ಮಂದಿರು. ಬಟ್ ನಾವು ಕೂಡ ಈಗ ಅಮ್ಮಂದಿರು ಆಗಿರ್ತೀವಿ ಅಲ್ವಾ. ಸೊ ನಾವು ಕೂಡ ನಮ್ಮಂತ ಏಜ್ ಅವರು ಕೂಡ ಒಂದ್ಸತಿ ಈ ತರ ಸಿಂಪಲ್ ಸ್ಯಾರಿಗಳನ್ನ ವೇರ್ ಮಾಡಿ ನೋಡಿ, ಎಷ್ಟು ಲುಕ್ ಆಗಿ ಎಷ್ಟು ಅಟ್ರಾಕ್ಟ್ ಆಗಿ ಕಾಣಿಸ್ತೀವಿ ಗೊತ್ತಾ. ಸೊ ಒಂದ್ಸತಿ ನೀವು ಟ್ರೈ ಮಾಡ್ಲೇಬೇಕು. ಅಂಡ್ ಬ್ಲೌಸ್ ಕೂಡ ಇದು ರೆಡಿಮೇಡ್ ಬ್ಲೌಸ್, 400 ರೂಪಾಯಿನೂ ಇದೆ. ನನ್ನ ಸೈಜು 36 ಅಲ್ಲಿ ತಗೊಂಡಿದ್ದೆ ನಾನು, 36 ಆಲ್ಟ್ರಬಲ್ ಅಲ್ಲಿ ತಗೊಂಡಿದ್ದೆ. ಸೊ ಬೇಕಂದ್ರೆ ಆ ರೆಡಿಮೇಡ್ ಬ್ಲೌಸ್ ಲಿಂಕ್ ಕೊಟ್ಟಿರ್ತೀನಿ. ಆ ವೈಟ್ ಕಲರ್ ನಿಮ್ಮ ಹತ್ರ ಬೇರೆ ಯಾವ್ದಾದ್ರು ಸ್ಯಾರಿ ಇತ್ತು ಅಂದ್ರೆ ಮ್ಯಾಚ್ ಆಗುತ್ತೆ. ಸ್ಯಾಟಿನ್ ಸಿಲ್ಕ್ ಅಲ್ಲಿ ಆ ಬ್ಲೌಸ್ ಬರುತ್ತೆ, ನಾನು ಹಾಕಿರೋ ರೆಡಿಮೇಡ್ ಬ್ಲೌಸ್. ಬ್ಯಾಕ್ ಹುಕ್ ಬರುತ್ತೆ, ತುಂಬಾ ಚೆನ್ನಾಗಿದೆ. ಮೇ ಬಿ ಆ ಬ್ಲೌಸ್ ತಗೊಂಡೆ 2 ವರ್ಷ ಆಗಿದೆ. ನಾನು ಎಲ್ಲಾ ಸ್ಯಾರಿಗೂ ಅದ್ರದೇ ಅದು ಬ್ಲೌಸ್ ಹೊಲಿಸ್ಕೊಂಡು ಕೂತಿರೋದಿಲ್ಲ. ಮೀಶೋದಲ್ಲಿ ಈ ತರ ರೆಡಿಮೇಡ್ ಬ್ಲೌಸ್ ಇಟ್ಕೊಂಡಿರ್ತೀನಿ, ಅದು ಯಾವ್ದಕ್ ಮ್ಯಾಚ್ ಆಗುತ್ತೆ ಅನ್ಸುತ್ತೋ ಅದನ್ನೇ ಹಾಕೊಂಡ್ಬಿಡ್ತೀನಿ. ಅಂಡ್ ಈ ಸ್ಯಾರಿಗೆ ರನ್ನಿಂಗ್ ಬ್ಲೌಸ್ ಬರುತ್ತೆ, ಅದು ಪಿಂಕ್ ಕಲರ್ ಅಲ್ಲಿ ಬರುತ್ತೆ. ನಾನು ಸ್ಟಾರ್ಟಿಂಗ್ ನಿಮ್ಗೆ ಸ್ಯಾರಿ ಓಪನ್ ಮಾಡ್ಬೇಕಾದ್ರೆ ತೋರಿಸ್ದೆ ಅನ್ಸುತ್ತೆ. ಬೇಕು ಅನ್ನೋರು ಅದನ್ನೇ ನೀವು ಸ್ಟಿಚ್ ಮಾಡಿಸ್ಕೋಬಹುದು ಬ್ಲೌಸ್, ಅಥವಾ ಈ ತರದ ಒಂದು ವೈಟ್ ಕಲರ್ ಅಲ್ಲಿ ರೆಡಿಮೇಡ್ ಬ್ಲೌಸ್ ಇಟ್ಕೊಳ್ಳಿ. ಎಲ್ಲ ಸ್ಯಾರಿಗೂ ನಿಮ್ಗೂ ಕೂಡ ಮ್ಯಾಚ್ ಆಗುತ್ತೆ. ಅಂಡ್ ಸ್ಯಾರಿ ಫ್ಯಾಬ್ರಿಕ್ ಬಂದು ಚಿಫಾನ್ ಅಲ್ಲಿ ಇದೆ. ಚಿಫಾನ್ ಸ್ಯಾರೀಸ್ ಗಳು ಅಂದ್ರೆ ನಿಮಗೆ ಗೊತ್ತೇ ಇರುತ್ತೆ, ಅವು ತುಂಬಾ ಚೆನ್ನಾಗಿ ಕ್ವಾಲಿಟಿ ಮೇಂಟೈನ್ ಮಾಡಿರ್ತಾರೆ. ಅಂಡ್ ನಾವು ಹೇಳ್ದಂಗೆ ಈಸಿ ಟು ವೇರ್ ಅಂತ ಹೇಳ್ತಾರೆ ನೋಡಿ. ಸೊ ಆ ರೀತಿಯಾಗಿ ಆ ಸ್ಯಾರಿ ಪ್ಲೀಟ್ಸ್ ಏನಿದೆ, ನರ್ಗೆಗಳು, ಅದೆಲ್ಲ ಅಷ್ಟು ಚಂದ ಕೂರ್ಸುತ್ತೆ. ಅಂಡ್ ಸ್ಯಾರಿನಲ್ಲಿ ತುಂಬಾ ಸ್ಮಾಲ್ ಬಾರ್ಡರ್ ಕೊಟ್ಟಿದ್ದಾರೆ, ಅದೇ ಇನ್ನೂ ಅಟ್ರಾಕ್ಟ್ ಆಗಿ ಕಾಣಿಸುತ್ತೆ ನಿಜವಾಗ್ಲೂ. ಕೆಲವೊಮ್ಮೆ ನಾವು ಗ್ರ್ಯಾಂಡ್ ಸ್ಯಾರಿಗಳನ್ನೇ ಹಾಕೊಂಡಾಗ ಚೆನ್ನಾಗಿ ಕಾಣಿಸ್ತೀವಿ ಅನ್ನೋ ಮಾತು ಖಂಡಿತ ಸುಳ್ಳು. ಈ ತರ ಸಿಂಪಲ್ ಸ್ಯಾರಿ ವೇರ್ ಮಾಡಿದಾಗ್ಲೂ ಕೂಡ ಏನೋ ಒಂಥರ ಅದು ಹೇಳಲಿಕ್ಕೆ ಆಗ್ತಾ ಇಲ್ಲ. ಈಗ ನಾನು ಈ ವಿಡಿಯೋಗಿಂತ ರಿಯಲ್ ಆಗಿ ಅವತ್ತು ನಾನು ನೆನ್ಪು ಮಾಡ್ಕೊಂಡ್ರೆ ಎಷ್ಟು ಚಂದ ಕಾಣಿಸ್ತಾ ಇದ್ದೆ ಅಂದ್ರೆ ಖುಷಿ ಆಗ್ತಾ ಇತ್ತು ಮಿರರ್ ಮುಂದೆ ಹೋಗಿ ನಿಂತ್ಕೊಳ್ಳೋಕ್ಕೆ. ಅದಕ್ಕೆ ನಾನು ಅಂದ್ರೆ ಎಕ್ಸ್ಪ್ರೆಸ್ ಮಾಡಕ್ ಗೊತ್ತಾಗ್ತಾ ಇಲ್ಲ, ಬಟ್ ನಿಮ್ಗೆ ಅರ್ಥ ಆಗತ್ತೆ ಆ ಫೀಲಿಂಗ್ ಅಂತ ಅನ್ಕೊಂಡಿದ್ದೀನಿ. ಸೊ ಇಷ್ಟ ಆದ್ರೆ ಪರ್ಚೇಸ್ ಮಾಡ್ಕೊಳ್ಳಿ. ಅದರಲ್ಲಿ ಇನ್ನೂ ಕಲರ್ಸ್ ಇದೆ, ಓಕೆನಾ. ಬೇರೆ ಪಿಂಕು ವೈಟೇ ಅಲ್ಲ, ಆರೆಂಜ್ ವೈಟು, ಸ್ಕೈ ಬ್ಲೂ ವೈಟು, ಆ ತರ ಸ್ಯಾರೀಸ್ ಇದೆ. ಎಲ್ಲದ್ರದ್ದು ಲಿಂಕ್ ಕೊಟ್ಟಿರ್ತೀನಿ ನಾನು, ಆಯ್ತಾ. ಅಂಡ್ ನೋಡಿ, ರೆಡಿಮೇಡ್ ಬ್ಲೌಸ್ ಹಾಕಿದ್ನಲ್ಲ, ಇದೇ ನಾನು ಹಾಕಿದ್ದು. ಸ್ವಲ್ಪ ಹಳೇದಾಗಿದೆ, ಹೊಸದಾಗಿದ್ರೆ ಹಿಂಗಿರ್ತಿರ್ಲಿಲ್ಲ ಓಕೆನಾ. 2 ವರ್ಷ ಆಗಿದೆ ತಗೊಂಡು ಒಂದೇ ಅಲ್ವಾ, ಹಂಗಾಗಿ ಹಿಂಗಾಗಿದೆ. ಒಳಗಡೆ ಕಪ್ ಕೂಡ ಪ್ರೊವೈಡ್ ಮಾಡಿರ್ತಾರೆ. ನಾವು ಈ ತರ ಕಪ್ ಇರೋ ಬ್ಲೌಸ್ ಹಾಕೊಂಡ್ಬಿಟ್ರೆ ಒಳಗಡೆ ಬ್ರಾ ಹಾಕೊಳ್ಳೋ ನೆಸೆಸಿಟಿ ಇರೋದಿಲ್ಲ. ಓಕೆ ಫ್ರೆಂಡ್ಸ್, ಇವಾಗ ನೆಕ್ಸ್ಟ್ ಬಂದು ಈ ಸ್ಯಾರಿ. ಇದು ಅಷ್ಟೇ, ನೀವು ಯಾವುದೇ ಫಂಕ್ಷನ್ ವೇರ್ ಆಗಿರಲಿ, ಆರ್ ಆಫೀಸ್ ವೇರ್ ಆಗಿರಲಿ, ಪಾರ್ಟಿ ವೇರ್ ಆಗಿರಲಿ, ಎಲ್ಲದಕ್ಕೂ ಸೂಟ್ ಆಗುತ್ತೆ. ಒಂಥರ ರಿಚ್ ಲುಕ್ ಕೊಡುತ್ತೆ ಈ ತರ ಸ್ಯಾರಿಗಳೆಲ್ಲ. ಅಂಡ್ ಎಷ್ಟು ಚಂದ ಮಿರರ್ ವರ್ಕ್, ಎಂಬ್ರಾಯ್ಡ್ರಿ ವರ್ಕ್ ಎಲ್ಲ ಸ್ಯಾರಿ ಮೇಲೆ ಕೊಟ್ಟಿದ್ದಾರೆ ಗೊತ್ತಾ. ನೋಡಿ, ಸಿಂಗಲ್ ಪಿನ್ ಮಾಡಿದ್ದೀನಿ ನಾನು. ಆಕ್ಚುಲಿ ಇದು ಪಿನ್ ಮಾಡಿ ಉಡ್ಕೋತಿರಲ್ಲ ಅಂತವ್ರಿಗಂತೂ ಒಂಥರ DC ಲುಕ್ ಕೊಡುತ್ತೆ ಈ ಸ್ಯಾರಿ. ಅಂದ್ರೆ ಡಿಸ್ಟ್ರಿಕ್ಟ್ ಕಮಿಷನರ್ ಎಲ್ಲ ಇದೇ ತರ ಅಲ್ಲ ಲೈಕ್ ಮಾಡೋದು, ಒಂಥರ ಸಿಂಪಲ್ ಆಗಿರ್ಬೇಕು, ಕಾಟನ್ ಸ್ಯಾರಿ ತರ ಆಗಿರ್ಬೇಕು, ಆ ತರ ಇಷ್ಟಪಡ್ತಾರೆ. ಸೊ ಅಷ್ಟು ಚಂದ ಕಾಣಿಸುತ್ತೆ ಯಾರೇ ವೇರ್ ಮಾಡಿದ್ರು ಮಾತ್ರ. ಸೊ ನನಗೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಇದ್ರದ್ದು ಅಷ್ಟೇ ಬ್ಲೌಸ್ ಪೀಸ್ ತುಂಬಾ ಚೆನ್ನಾಗಿ ಬಂದಿದೆ. ಒಂಥರ ಗ್ರೇ ಕಲರ್ ಅಲ್ಲಿ ಬ್ಲೌಸ್ ಪೀಸ್ ಬಂದಿದೆ. ಇಲ್ಲಿ ನಾನು ಒಂದು ಕೆಟ್ಲಾಗ್ ಕೊಟ್ಟಿರ್ತೀನಿ, ಮೀಶೋದಲ್ಲಿ ಕೊಟ್ಟಿದಾರಲ್ಲ, ಅದೇ ತರ ಬ್ಲೌಸ್ ಪೀಸ್ ಬಂದಿರುವಂತದ್ದು. ಇದಕ್ಕೆ ಬೇಕಂದ್ರೆ ಅದನ್ನೇ ಸ್ಟಿಚ್ ಮಾಡಿಸ್ಕೊಳ್ಳಿ. ಅದ್ರದ್ದು ಅದಕ್ಕೆ ಸ್ಟಿಚ್ ಮಾಡಿಸ್ಕೊಂಡ್ರೆ ಈ ಸ್ಯಾರಿಗಂತೂ ಚೆನ್ನಾಗಿ ಕಾಣಿಸುತ್ತೆ. ಬಟ್ ನಾನಿಲ್ಲಿ ಎಂತ ಒಂದು ಬ್ಲಾಕ್ ಕಲರ್ ವೆಲ್ವೆಟ್ ಬ್ಲೌಸ್ ಹಾಕಿದ್ದೀನಿ ನೋಡಿ, ಫುಲ್ ಸ್ಲೀವ್ಸ್. ಅದು ಕೂಡ ಮೀಶೋದಲ್ಲೇ ತಗೊಂಡಿದ್ದೆ, ತುಂಬಾ ಚೆನ್ನಾಗಿದೆ ಅದು ಕೂಡ. ಅದಕ್ಕೂ ಮುಂಚೆ ನಾನು ಸ್ಯಾರಿ ಪ್ರೈಸ್ ಹೇಳ್ಬಿಡ್ತೀನಿ, 914 ರೂಪಾಯಿ. ಇದು ಗ್ರೇ ಹ್ಯಾಂಡ್ ವರ್ಕ್ ಸ್ಯಾರಿ ಆಗಿರುತ್ತೆ. ಆಕ್ಚುಲಿ ಈ ಸ್ಯಾರಿ ಬೆಲೆ ನೀವು ಹೊರಗಡೆ ಎಲ್ಲೇ ಕೇಳಿ ಮಿನಿಮಮ್ ಅಂದ್ರೂ 2000 ಪ್ಲಸ್ ಹೇಳ್ತಾರೆ. ಸೊ ನಿಜವಾಗ್ಲೂ ಕ್ವಾಲಿಟಿ ಹೆಂಗೆ ಅಂದ್ರೆ ಒಂಥರ ಇದು ಕಾಟನ್ ಸ್ಯಾರಿನೂ ಅಲ್ಲ ಅಥವಾ ಟಿಶ್ಯೂ ಸ್ಯಾರಿನೂ ಅಲ್ಲ. ಟಿಶ್ಯೂ ಸ್ಯಾರಿ ಆದ್ರೆ ನೀಟಾಗಿ ನರ್ಗೆನೆ ಕುತ್ಕೊಳ್ಳಲ್ಲ ಬಿಡಿ, ಬಟ್ ಇದು ತುಂಬಾ ಚೆನ್ನಾಗಿ ಕೂರುತ್ತೆ. ನೀವು ತರಿಸ್ಕೊಂಡು ಫೀಲ್ ಮಾಡಿದಾಗಲೇ ನಿಮಗೆ ಗೊತ್ತಾಗುವಂಥದ್ದು. ಅಂಡ್ ನಾನು ಹಾಕಿರುವಂತ ಈ ರೆಡಿಮೇಡ್ ಬ್ಲಾಕ್ ಕಲರ್ ವೆಲ್ವೆಟ್ ಬ್ಲೌಸ್ ಬಗ್ಗೆ ಅಂತೂ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಜನ ಪರ್ಸನಲ್ ಆಗಿ ಬಂದು DM ಮಾಡ್ತಿದ್ರಿ, ಅನಿತಾ ಇದ್ರದ್ದು ಲಿಂಕ್ ಕೊಡಿ ಅನ್ಬಿಟ್ಟು. ಇದು ಬರೀ 330 ರೂಪಾಯಿ ಬ್ಲೌಸ್, ರೆಡಿ ಬ್ಲೌಸ್. 330 ರೂಪಾಯಿಗೆ ಒಂದು ಫ್ಯಾಬ್ರಿಕ್ಕೇ ಸಿಗೋಲ್ಲ. ಅಂತದ್ರಲ್ಲಿ ಇಷ್ಟು ಚಂದವಾಗಿ ವರ್ಕ್ ಮಾಡಿ ಹೊಲ್ದಿರುವಂತ ಬ್ಲೌಸ್ ನಾನು ತಗೊಂಡೆ. 36 ಅಲ್ಲಿ ನಾನು ತಗೊಂಡಿದ್ದೆ. ಹಿಂದೆ ಜಿಪ್ ಕೂಡ ಬರುತ್ತೆ, ಸಕ್ಕದಾಗಿದೆ. ಇದು ಸ್ಟ್ಯಾಂಡರ್ಡ್ ಲುಕ್ ಕೊಡುತ್ತೆ ಆ ಬ್ಲೌಸು, ಯಾವ ಸ್ಯಾರಿಗಾದ್ರೂ ಮ್ಯಾಚ್ ಆಗುತ್ತೆ. ಅಂಡ್ ಇದು ಬಂದು ವೈಟ್ ಕಲರ್ ನಾನು ರೆಡಿಮೇಡ್ ಬ್ಲೌಸ್ ತೋರಿಸಿದ್ನಲ್ಲ, ರೆಡಿಮೇಡ್ ಬ್ಲೌಸ್ ತಗೊಳಕ್ ಇಷ್ಟ ಇಲ್ಲ ಅನ್ನೋರು ಈ ತರ ಪೀಸ್ ತಗೊಳ್ಳಿ. ಇದು ಅಷ್ಟೇ ಸ್ಯಾಟಿನ್ ಸಿಲ್ಕ್
ಅಲ್ಲೇ ಬರುತ್ತೆ. 183 ರೂಪಾಯಿ ಇರುತ್ತೆ, 1 ಮೀಟ್ರು ಬರುತ್ತೆ. ಓಕೆನಾ, 1 ಮೀಟ್ರ್ ದೊಡ್ಡದಾಗೆ ಕೊಟ್ಟಿದ್ದಾರೆ. ಆರಾಮಾಗಿ ನಿಮ್ಮ ಹತ್ರ ಈಗೆಲ್ಲ ಸೆಮಿ ಮೈಸೂರು ಸಿಲ್ಕ್ ಸ್ಯಾರೀಸ್ ಎಲ್ಲ ತಗೊಂಡಿರ್ತೀರಾ ಅಲ್ವಾ, ಸೊ ಅಂಥವ್ರುಗಳಿಗೆ ವೈಟ್ ಬ್ಲೌಸ್ ಹುಡುಕ್ತಿರ್ತೀರಾ, ಅಂಗಡಿಗೆ ಹೋದ್ರೂ ಕೆಲವೊಮ್ಮೆ ಸಿಗ್ತಾ ಇರಲ್ಲ, ಅಂಥವ್ರುಗಳಿಗೆ ಮೇ ಬಿ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ನಾನು ಈ ಬ್ಲೌಸ್ ಪೀಸ್ನು ಕೂಡ ಮೀಶೋದಿಂದ ತರಿಸಿದ್ದೆ. ಬೇಕು ಅಂತ ಅಂದ್ರೆ ಇದನ್ನ ತರಿಸ್ಕೊಂಡು ಸ್ಟಿಚ್ ಮಾಡಿಸ್ಕೊಳ್ಳಿ ಕರೆಕ್ಟಾಗಿ ನಿಮ್ಮ ಫಿಟ್ಟಿಂಗಿಗೆ. ಕೆಲವೊಬ್ರು ರೆಡಿಮೇಡ್ ಬ್ಲೌಸ್ ಇಷ್ಟಪಡಲ್ಲ ಅಲ್ವಾ, ಅಂಥವ್ರಿಗೆ ಸಹಾಯ ಆಗಲಿ ಅಂದ್ಬಿಟ್ಟು ನಾನು ಇದನ್ನು ತೋರಿಸ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಬಂದು ಇದೊಂದು ಬ್ಯೂಟಿಫುಲ್ ಮಲ್ಟಿ ಕಲರ್ ಬ್ಯಾಗು. ಈ ಥರದ್ದು ಎಲ್ಲ ಡಿಸೈನ್ಸ್ ಇರೋದನ್ನ ತುಂಬ ಜನಗಳು ಈಗಂತೂ ಇಷ್ಟಪಡ್ತಾ ಇರ್ತಾರೆ. ಹಾಗಾಗಿ ನನಗೂ ಯಾಕೋ ಇಷ್ಟ ಆಯಿತು, ಈ ಥರದ್ದೊಂದು ಇರಬೇಕು ಅಂದ್ಬಿಟ್ಟು ತರಿಸಿದ್ದೆ. ಮೇ ಬಿ ಒಂದು 240 ರೂಪಾಯಿ ಏನೋ ಇತ್ತು ಅನ್ಸುತ್ತೆ, ಕರೆಕ್ಟಾಗಿ ನೆನಪಿಲ್ಲ ಪ್ರೈಸು. ಸ್ಕ್ರೀನ್ ಮೇಲೆ ಕೊಡ್ತೀನಿ, ಮುಂದೆ ನೋಡ್ತಾ ಇರಿ. ಇದು ತುಂಬ ಶಾರ್ಟಾಗಿ ಕೊಟ್ಟಿದ್ರು, ಈ ಥರ ಉದ್ದವಾಗಿ ನೇತಾಕೊಳ್ಳೋ ಥರ ನಾನು ಮಾಡಿಕೊಂಡೆ. ಅಂದರೆ ಒಂದು ಸೈಡಿಗೆ ನೇತಾಕೊಂತೀವಿ ಅಂತ ಹೇಳಿದ್ರೆ ಅದು ಉದ್ದವಾಗಿದ್ರೆ ಚಂದ ಅಲ್ವಾ. ಸೊ ನೋಡಿ 244 ರೂಪೀಸ್ ಇದೆ. ಆರಾಮ್ಸೆ ಆಗಿ ಒಳಗಡೆ 2 ಜಿಪ್ ಏನೋ ಇದೆ. ನಾವು ಮೊಬೈಲು, ಕರ್ಚೀಫು ಅದು ಇದು ಎಲ್ಲ ತುಂಬ್ಕೊಂಡು ಹೋಗ್ಬೋದು ಇಮಿಡಿಯೇಟ್ ಆಗಿ ಎಲ್ಲಾದರೂ ಹೊರಟ್ವಿ ಅಂತ ಹೇಳಿದ್ರೆ. ಓಕೆನಾ, ಆ್ಯಂಡ್ ಇದರಲ್ಲಿ ಇನ್ನೂ ಬೇರೆ ಬೇರೆ ಕಲರ್ ಆಪ್ಷನ್ಸ್ ಕೂಡ ಇದೆ ನಿಮಗೆ. ನೀವು ಲಿಂಕ್ ಕೊಟ್ಟಿರ್ತೀನಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಕಲರಲ್ಲಿ ಅದನ್ನು ಪರ್ಚೇಸ್ ಮಾಡ್ಕೊಳ್ಳಿ, ಆಯಿತಾ. ಆ್ಯಂಡ್ ಬ್ಯಾಕ್ ಸೈಡ್ ಕೂಡ ಒಂದು ಜಿಪ್ ಕೊಟ್ಟಿದ್ದಾರೆ ನೋಡಿ. ಇಲ್ಲೂ ಅಷ್ಟೇ ಆರಾಮ್ಸೆ ಏನಾದರೂ ಆಧಾರ್ ಕಾರ್ಡು ಅಥವಾ ಇನ್ನೇನು ಹೇಳ್ತಾರೆ ದುಡ್ಡು ಎಲ್ಲ ಬಸ್ಸಿಗೆ ಏನಾದರೂ ಹೋಗ್ತೀವಿ ಅಂದರೆ ಇಟ್ಕೊಂಡು ಹೋಗ್ಬಿಡ್ಬೋದು, ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಆ್ಯಂಡ್ ಈ ಬ್ಯಾಗ್ ಅಂತೂ ತುಂಬ ಬೇಗನೆ ಔಟ್ ಆಫ್ ಸ್ಟಾಕ್ ಆಗುತ್ತೆ. ಬಿಕಾಸ್ ಲಾಸ್ಟ್ ಟೈಮ್ ಇನ್ಸ್ಟಾಗ್ರಾಮಲ್ಲಿ ತೋರಿಸಿದಾಗ ತುಂಬ ಜನ ತಗೊಂಡಿದ್ರು ಅನ್ಸುತ್ತೆ. ಸೊ ಮೊನ್ನೆ ನೋಡಿದಾಗ ಔಟ್ ಆಫ್ ಸ್ಟಾಕೇ ಆಗಿತ್ತು, ಬಟ್ ಇವತ್ತು ಮತ್ತೆ ರೀಸ್ಟಾಕ್ ಆಗಿತ್ತಲ್ಲ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಯಾರಿಗಾದ್ರೂ ಇಷ್ಟ ಆಯಿತು ಅಂದರೆ ಔಟ್ ಆಫ್ ಸ್ಟಾಕ್ ಆಗೋದಕ್ಕಿಂತ ಮುಂಚೆ ಈಗಲೇ ಹೋಗಿ ಆರ್ಡರ್ ಮಾಡ್ಕೊಳ್ಳಿ. ಬಿಕಾಸ್ ನಾನು ಯಾವುದೇ ಡ್ರೆಸ್ ತೋರಿಸ್ಲಿ, ಯಾವುದೇ ಸ್ಯಾರಿ ತೋರಿಸ್ಲಿ, ಅನಿತಾ ಇವತ್ತು ನೋಡಿರ್ತೀವಿ, ಬೆಳಿಗ್ಗೆ ಎದ್ದು ನೋಡಿದ್ರೆ ಔಟ್ ಆಫ್ ಸ್ಟಾಕ್ ಆಗಿರುತ್ತೆ, ಬರೀ ಇಂಥವೇ ತೋರಿಸ್ತೀರಾ ಅಂತ ಬೈತಿರ್ತೀರಾ. ಆ್ಯಕ್ಚುಲಿ ನಾನು ಮಾಡ್ತೀನಿ ಅದನ್ನು. ತುಂಬ ಜನ ಪರ್ಚೇಸ್ ಮಾಡೋದ್ರಿಂದ ನಾನು ಏನು ಮಾಡೋಕ್ಕಾಗತ್ತೆ, ಮೀಶೋದಲ್ಲಿ ಖಾಲಿ ಆಗಿರುತ್ತೆ. ಮತ್ತೆ ಕೆಲವೊಂದು ರೀಸ್ಟಾಕ್ ಆಗುತ್ತೆ, ಕೆಲವೊಂದು ರೀಸ್ಟಾಕೇ ಆಗೋದಿಲ್ಲ. ಹಾಗಾಗಿ ಯಾರಿಗಾದ್ರೂ ಒಂದು ಡ್ರೆಸ್ ಇಷ್ಟ ಆಯಿತು ಅಂತ ಅಂದರೆ ಪಟ್ ಅಂತ ಬುಕ್ ಮಾಡ್ಕೊಳ್ಳಿ. ಇದು ಅಷ್ಟೇ, ಇದು ಕ್ವಾಡ್ ಸೆಟ್ ಅನ್ನೋದಕ್ಕಿಂತ ಒಂಥರ ಟಾಪ್ ಬರುತ್ತೆ. ಇದು ಕುರ್ತಾ ಟಾಪ್ಗೆ ಪಲಾಜೋ ಪ್ಯಾಂಟ್ ಬರುತ್ತೆ. ತುಂಬ ಬ್ಯೂಟಿಫುಲ್ ಆಗಿದೆ ಫ್ಯಾಬ್ರಿಕಲ್ಲಿ, ನಾನು ಹೇಳ್ತಾ ಇದ್ದೀನಿ. ನಿಜವಾಗ್ಲೂ ಇದು ಹತ್ರದಿಂದ ನೀವು ಫೀಲ್ ಮಾಡಬೇಕು ತರಿಸ್ಕೊಂಡು. ಮೀಶೋದಲ್ಲಿ ಬಂತ ಯಾವುದಾದ್ರೂ ಬ್ರ್ಯಾಂಡೆಡ್ ಕಂಪ್ನಿಯಿಂದ ಬಂತ ಈ 428 ರೂಪಾಯಿ ಡ್ರೆಸ್ ಅಂತ ನಿಮಗೆ ಅನಿಸುತ್ತೆ, ಅಷ್ಟು ಬ್ಯೂಟಿಫುಲ್ ಆಗಿ ಬಂದಿದೆ. ಆ್ಯಂಡ್ ರಿವ್ಯೂ ಕೂಡ ಚೆಕ್ ಮಾಡಿ ನೀವು ಹೋಗಿ, ಸಕ್ಕದಾಗಿದೆ. ಓಕೆನಾ, ಆ್ಯಂಡ್ 428 ರೂಪಾಯಿ ಯಾರಿಗೂ ನಂಬಲಿಕ್ಕಾಗಲ್ಲ. ಬಿಕಾಸ್ ಈ ಥರ ಡ್ರೆಸ್ಗಳೆಲ್ಲ ಅಂಗಡಿಗಳಲ್ಲಿ ಏನಿಲ್ಲ ಅಂದರೂ 800, 900 ಅಥವಾ 1000 ರೂಪಾಯಿ ಲೆವೆಲ್ಗೆ ಹೇಳ್ಬಿಡ್ತಾರೆ ಬಿಡಿ. ಅಷ್ಟು ಚೆನ್ನಾಗಿರೋ ಕ್ವಾಲಿಟಿ ಡ್ರೆಸ್ ಇದು. ಓಕೆನಾ, ನಿಮ್ಗೆ ಆಫೀಸ್ ವೇರ್ಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ, ಹೊರಗಡೆ ಔಟಿಂಗ್ ಹೋಗ್ಲಿಕ್ಕೂ ಸಖತ್ತಾಗಿರುತ್ತೆ. ಆ್ಯಂಡ್ ಇದರಲ್ಲಿ ನೀವು ಕಲರ್ಸ್ ಕೇಳೋದಾದ್ರೆ ಕಲರ್ಸ್ ಇಲ್ಲ. ಓಕೆನಾ, ನಾನು ಏನು ತೋರಿಸ್ತಾ ಇದ್ದೀನಿ ಇದೊಂದೇ ಕಲರ್ ಇರೋದು. ಬಟ್ ನೀವು ವಿಡಿಯೋದಲ್ಲಿ ಏನು ನೋಡ್ತಾ ಇದ್ದೀರಾ ಅದಕ್ಕಿಂತ ರಿಯಲ್ ಆಗಿ ನಿಮಗೆ ಕೈಗೆ ಬರುತ್ತಲ್ಲ ಈ ಡ್ರೆಸ್ಸು, ಅವಾಗ ಸಿಕ್ಕಾಪಟ್ಟೆ ಇಷ್ಟಪಡ್ತೀರಾ, ಇದಕ್ಕೆ ನಾನೇ ಗ್ಯಾರಂಟಿ. ಓಕೆನಾ, ಯಾವುದೇ ಕಾರಣಕ್ಕೂ ನೀವು ಯಾರು ಕೂಡ ಈ ಡ್ರೆಸ್ನ ರಿಟರ್ನ್ ಹಾಕೋದೇ ಇಲ್ಲ ಮೀಶೋಗೆ. ಅಷ್ಟು ಜನನು ಬೇಕಾದ್ರೆ ಇಟ್ಕೊಂಡ್ಬಿಡ್ತೀರಾ. ಯಾಕೆಂದರೆ ನನಗೆ ಪರ್ಸ್ನಲಿ ನೋಡಿರೋದ್ರಿಂದ ನಾನು ಆ ಥರ ಹೇಳ್ತಾ ಇದ್ದೀನಿ. ಎಷ್ಟೋ ಡ್ರೆಸ್ಗಳು ವಿಡಿಯೋದಲ್ಲಿ ಚೆನ್ನಾಗಿ ಬರಲ್ಲ, ರಿಯಲ್ ಆಗಿ ತುಂಬ ಚೆನ್ನಾಗಿರ್ತವೆ. ಆ ಥರ ಇದೆ ಇದು. ನಂದು ಲಾರ್ಜ್ ಸೈಜು, ನಿಮಗೆ 3XL ವರೆಗೂ ಸೈಜ್ ಅವೈಲೇಬಲ್ ಇದೆ, ನೋಡ್ಕೊಂಡು ತಗೊಳ್ಳಿ ನಿಮ್ಮ ಸೈಜ್ ಯಾವುದಿದೆ ಅದನ್ನ. ಆ್ಯಂಡ್ ಸ್ಲೀವ್ ಕೇಳೋದಾದ್ರೆ ಈ ಡ್ರೆಸ್ಗೆ ಸ್ಲೀವ್ ಇದೆ. ಓಕೆನಾ, ಬಟ್ ನಾನಿಲ್ಲಿ ಸ್ಲೀವ್ ಅಟ್ಯಾಚ್ ಮಾಡಿಸಿಲ್ಲ. ಆ ಟಾಪ್ ಏನಿದೆ ಟಾಪ್ ಒಳಗಡೆ ಸ್ಲೀವ್ಸ್ ಕೂಡ ಕೊಟ್ಟಿದ್ದಾರೆ. ಬೇಕು ಅನ್ನೋರು, ನಿಮಗೆ ಸ್ಲೀವ್ಲೆಸ್ ಹಾಕೊಳ್ಳೋಕೆ ಇಷ್ಟ ಇಲ್ಲ ಅನ್ನೋರು ಸ್ಲೀವ್ ಅಟ್ಯಾಚ್ ಮಾಡಿಸ್ಕೊಳ್ಳಿ. ಆ್ಯಂಡ್ ಇದು ಬಂದು ಒಂದು ಬ್ಯಾಗು. ಆ್ಯಕ್ಚುಲಿ ಇದು ನನ್ನ ಹತ್ರ ಇದೆ, ನಾನು ತುಂಬ ಸತಿ ತೋರಿಸಿದ್ದೀನಿ ಅನ್ಸುತ್ತೆ ಇದು. ಬಟ್ ತುಂಬ ಜನ ಇತ್ತೀಚೆಗಂತೂ ಕೇಳ್ತಾ ಇದ್ರಿ ಒಂದು ಒಳ್ಳೆ ಕ್ವಾಲಿಟಿ ಬ್ಯಾಗ್ ತೋರಿಸಿ ಅಂದ್ಬಿಟ್ಟು. ಹಾಗಾಗಿ ನನ್ನ ಹತ್ರ ಇದ್ದಿದ್ದನ್ನೇ ನಾನು ಇನ್ನೊಂದ್ಸಲ ತೋರಿಸ್ತಾ ಇದ್ದೀನಿ. ಇದರಲ್ಲಂತೂ ತುಂಬಾನೇ ಕಂಪಾರ್ಟ್ಮೆಂಟ್ಸ್ ಇದೆ ಗೊತ್ತಾ. ಇಲ್ಲಿ ನೋಡಿ, ಮಧ್ಯದಲ್ಲಿ ಒಂದು ಕಂಪಾರ್ಟ್ಮೆಂಟ್ ಇದೆ, ಅದ್ರೊಳಗಡೆ ಇನ್ನೊಂದು ಎಷ್ಟು ದೊಡ್ಡದಾಗ ಅದು ಜಿಪ್ ಕೊಟ್ಟಿದ್ದಾರೆ ನೋಡಿ, ಮೊಬೈಲ್ ಗಿಬೈಲ್ ಎಲ್ಲ ಇಟ್ಕೊಂಡ್ಬಿಡ್ಬೋದು. ಆ್ಯಂಡ್ ಸೈಡಲ್ಲಿ ನೋಡಿ ಈ ಥರ 2 ಸೈಡು ಮತ್ತೆ ಕಂಪಾರ್ಟ್ಮೆಂಟ್ ಸಿಗುತ್ತೆ ನಿಮಗೆ. ಆ್ಯಂಡ್ ಸೈಡ್ ಮತ್ತೆ ಬ್ಯಾಗ್ ಹಿಂದೆನೂ ಕೂಡ ದೊಡ್ಡದಾಗಿ ಕಂಪಾರ್ಟ್ಮೆಂಟ್ ಇದೆ. ನೀವು ಏನು ಬೇಕಾದರೂ ಎಲ್ಲಿ ಬೇಕಾದರೂ ತುಂಬ್ಕೊಂಡ್ಬಿಡ್ಬೋದು, ಅಷ್ಟು ದೊಡ್ಡದಾಗಿದೆ ಈ ಬ್ಯಾಗು. ಆ್ಯಕ್ಚುಲಿ ನನಗೆ ಈ ಬ್ಯಾಗ್ ಇಷ್ಟ ಆಗಿದ್ದೆ, ಇಷ್ಟೊಂದೆಲ್ಲ ಕಂಪಾರ್ಟ್ಮೆಂಟ್ಸ್ ಇರೋದು ನೋಡಿ. ಕೆಲವೊಂದು ಬ್ಯಾಗ್ಗಳಲ್ಲಿ ಬರೀ ಒಂದೇ ಒಂದು ಮಧ್ಯದಲ್ಲಿ ಕೊಟ್ಬಿಟ್ಟಿರ್ತಾರೆ ದೊಡ್ಡದಾಗಿ. ಆ್ಯಂಡ್ ಇದು ನೋಡಿ, ಈಗ ಸೈಡಲ್ಲಿ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಈ ಜಿಪ್ಪು. ಇದು ನೋಡಿ, ಕೈ ಹಾಕ್ತೀನಿ ಒಳಗಡೆ, ಎಲ್ಲಿ ಕೊಟ್ಟಿದ್ದಾರೆ ನೋಡಿ, ಒಂಥರ ಹೈಡನ್ ಅಂತಾರಲ್ಲ, ಒಂಥರ ಆ ಥರ ಇದೆ ಇದು. ಇಟ್ಟರು ಕಾಣಿಸಲ್ಲ ಏನೂ. ಏನಾದರೂ ಒಂದು ಕಾಣ್ದಂಗೆ ಇಟ್ಕೋಬೇಕು ಅಂದರೆ ಕೆಳಗಡೆ ನಾವು ಇಟ್ಕೋಬೋದು, ಆ ಥರ ಕಂಪಾರ್ಟ್ಮೆಂಟ್ಸ್ ಇದೆ. ತುಂಬ ಚೆನ್ನಾಗಿದೆ, ಬ್ಯೂಟಿಫುಲ್ ಅನಿಸುತ್ತೆ. ಇಷ್ಟ ಆದರೆ ಇದ್ರದ್ದು ಲಿಂಕ್ ಕೊಟ್ಟಿರ್ತೀನಿ, ಗ್ರೇ ಕಲರ್ ಇದೆ, ಪರ್ಚೇಸ್ ಮಾಡ್ಕೊಳ್ಳಿ ಆಯಿತಾ. ಸೊ ನೆಕ್ಸ್ಟ್ ಒಂದು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇತ್ತು ಮೀಶೋದಲ್ಲಿ ಅಂತ ಇದನ್ನು ಆರ್ಡರ್ ಮಾಡಿದ್ದೆ. ಒಂಥರ ಗೌನ್ ಥರ ಇತ್ತು, ಬಟ್ ರಿಯಲ್ ಆಗಿ ಬಂದಾಗ ಫುಲ್ಲು ಲೂಸ್ ಅನ್ನಿಸ್ಬಿಡ್ತು ಹಾಕೊಂಡಾಗ. ಇದು ನೀಟಾಗಿ ನನ್ನ ಸೈಜ್ಗೆ ಕೂತ್ಬಿಟ್ಟಿದ್ರೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ್ಯಕ್ಚುಲಿ ನಂದು ಲಾರ್ಜ್ ಸೈಜು, ಬೇರೆ ಡ್ರೆಸ್ ಎಲ್ಲ ಕರೆಕ್ಟ್ ಆಗ್ತಾ ಇತ್ತು. ಇದು ಲಾರ್ಜೇ ಬುಕ್ ಮಾಡಿರೋದು, ಬಂದಿರೋದು ಲಾರ್ಜೇ, ಬಟ್ ವೇರ್ ಮಾಡಿದ್ರು ನೋಡಿ ಎಷ್ಟು ಲೂಸ್ ಆಗ್ತಾ ಇದೆ. ಆ ಸ್ಲೀವ್ಸ್ ಹತ್ರ ನೋಡಿ ಎಷ್ಟೊಂದು ಲೂಸ್ ಇದೆ ಅಂದ್ಬಿಟ್ಟು. ಮೇ ಬಿ ಇದನ್ನ ಸೈಡ್ ಎಲ್ಲ ಸ್ಟಿಚ್ ನೀಟಾಗಿ ಹಾಕಿಸ್ಕೊಂಡ್ರೆ ಒಂದೊಂದು ಸ್ಟಿಚ್ಚು ಚೆನ್ನಾಗಿ ಫಿಟ್ಟಿಂಗ್ ಕೂತಾಗ ಏನಾದರೂ ಚೆನ್ನಾಗಿ ಕಾಣಿಸುತ್ತೆ ಅನ್ಸುತ್ತೆ. ಬಟ್ ಕ್ವಾಲಿಟಿ ಬಗ್ಗೆ ಅನುಮಾನ ಇಲ್ಲ, ಅಷ್ಟು ಚೆನ್ನಾಗಿದೆ. ಒಳಗಡೆ ಕಂಪ್ಲೀಟ್ ಡ್ರೆಸ್ ಎಷ್ಟು ಉದ್ದ ಇದೆ ಅಷ್ಟು ಉದ್ದ ಲೈನಿಂಗ್ ಕೂಡ ಪ್ರೊವೈಡ್ ಮಾಡಿದ್ದಾರೆ, ಎಲ್ಲ ಚೆನ್ನಾಗಿದೆ ಕ್ವಾಲಿಟಿ. ಆ್ಯಂಡ್ ಈ ಪ್ರೈಸ್ಗಂತೂ ವರ್ತ್ ಅನ್ಸುತ್ತೆ ಈ ಡ್ರೆಸ್ ಖಂಡಿತವಾಗ್ಲೂ. ಆ್ಯಂಡ್ ನೀವು ಯಾರಾದರೂ ಬುಕ್
ಮಾಡ್ತೀರಾ ಅನ್ನೋರಾದ್ರೆ ಒಂದು ಸೈಜ್ ಕಡಿಮೆನೇ ಬುಕ್ ಮಾಡ್ಕೊಂಬಿಡಿ. ಈಗ ನಮ್ದು ಲಾರ್ಜ್ ಸೈಜ್ ಇದೆ ಅಂದ್ರೆ ಮೇ ಬಿ ಈ ಡ್ರೆಸ್ನ ನಾವು ಮೀಡಿಯಮ್ ಅಲ್ಲೇ ಬುಕ್ ಮಾಡಬೇಕು, ಅಥವಾ ನಮ್ದು ಎಕ್ಸೆಲ್ ಸೈಜ್ ಇದೆ ಅಂತ ಹೇಳಿದ್ರೆ ನಾವು ಲಾರ್ಜ್ ಬುಕ್ ಮಾಡ್ಕೋಬೇಕು. ಒಂದು ಸೈಜ್ ಕಡಿಮೆ ತಗೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಂಡ್ ಲೆಂತ್ ಒಂದ್ ಸ್ವಲ್ಪ ಜಾಸ್ತಿನೇ ಇದೆ ಗೌನ್, ಓಕೆನಾ. ಅಂಡ್ ಸೇಮ್ ಕಲರ್ ಅಲ್ಲಿ ದುಪ್ಪಟ್ಟ ಬರುತ್ತೆ. ಸೊ ಇದು ಒಂಥರ ಸಿಂಗಲ್ ಕಲರ್ ಡ್ರೆಸ್ ಆಗಿರುತ್ತೆ ನೋಡಿ. ಇನ್ನೊಂದ್ಸತಿ ತೋರಿಸ್ತಾ ಇದ್ದೀನಿ ಲೈನಿಂಗು. ಇಷ್ಟ ಆದವರು ಪರ್ಚೇಸ್ ಮಾಡ್ಕೊಳ್ಳಿ. ಒಂಥರ ವಿಸ್ಕೋಸ್ ಫ್ಯಾಬ್ರಿಕ್ ಅಂತ ಹೇಳ್ತೀವಿ ನೋಡಿ, ವಿಸ್ಕೋಸ್ ಮೆಟೀರಿಯಲ್ ಅಲ್ಲಿ ಬರುವಂತದ್ದು. ಇದು ಅಷ್ಟೇ ಚೆನ್ನಾಗಿದೆ ಕ್ವಾಲಿಟಿ. ಅಂಡ್ ಹಿಂದೆಯಿಂದ ಏನ್ ನೋಡ್ಕೊಂಡ್ ಬಂದ್ರಿ ಸ್ಯಾರಿ, ರೆಡಿಮೇಡ್ ಬ್ಲೌಸ್ ಅಥವಾ ಕುರ್ತಾ ವಿತ್ ಪಲಾಜಾ ಪ್ಯಾಂಟ್, ಅದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಒಂದು 10/9 ಕೊಡ್ತೀನಿ, ಓಕೆನಾ. ಅಂಡ್ ಇದು 700 ರೂಪಾಯಿ ಆಗುತ್ತೆ ಫುಲ್ ಡ್ರೆಸ್ಗೆ, ಯಾಕೆಂದ್ರೆ ಗೌನ್ಗಳಿಗೆಲ್ಲ ಜಾಸ್ತಿ ಅಲ್ವಾ. ಇಲ್ಲಿ ನೋಡಿ ಕೆಟ್ಲಾಗ್ ಹಾಕಿದ್ದೀನಿ. ಆ ಪಿಕ್ಚರ್ಗೂ ನಾನು ಹಾಕಿರೋದಕ್ಕೂ ನೋಡಿ ಸ್ವಲ್ಪ ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಅನ್ಕೋತೀನಿ ನಾನು. ಅದ್ರಲ್ಲಿ ಏನೋ ಒಂಥರ ಬೇರೆ ತರನೇ ಕಾಣಿಸ್ತಾ ಇತ್ತು. ಬಟ್ ರಿಯಲ್ ಆಗಿ ಬಂದಾಗ ನನಗೆ ಅಷ್ಟೊಂದೇನು ಸ್ಯಾಟಿಸ್ಫ್ಯಾಕ್ಷನ್ ಕೊಡೋ ತರ ಅನ್ನಿಸ್ಲಿಲ್ಲ. ಹಾಗಾಗಿ 10/9 ಕೊಡ್ತಾ ಇದ್ದೀನಿ ಇದಕ್ಕೆ, ಆಯ್ತಾ. ಓಕೆ ಫ್ರೆಂಡ್ಸ್, ಇವಾಗ ಕೆಲವೊಂದು ಮನೆ ಹತ್ರ ಹಾಕೊಳ್ಳಿಕ್ಕೆ ಅಂತ ಹೇಳ್ಬಿಟ್ಟು ತರಿಸಿದ್ದೀನಿ. ಅಂದ್ರೆ ನಾವು ಎಕ್ಸರ್ಸೈಸ್ ಮಾಡೋರು ಯಾರಾದ್ರೂ ಇದ್ರೆ, ಜಿಮ್ಗೆ ಹೋಗೋರು ಯಾರಾದ್ರೂ ಇದ್ರೆ ಅವ್ರಿಗೆ ಹೆಲ್ಪ್ ಆಗ್ಲಿ ಅಂತ ಹೇಳ್ಬಿಟ್ಟು, ಲೈಕ್ ಯೋಗ ಮಾಡಕ್ಕೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಈ ತರ ಏನ್ ಹೇಳ್ತಾರೆ ಇದಕ್ಕೆ, ಆಕ್ಟಿವ್ ವೇರ್ ಅಂತ ಕರಿತೀವಿ, ಆರ್ ಜಿಮ್ ವೇರ್ ಅಂತ ಕರಿತೀವಿ, ಅಥವಾ ಕೆಲವೊಬ್ರು ನೈಟ್ ಸೂಟ್ ಅಂತ ಕರೀತಾರೆ. ಏನಾದ್ರೂ ಕರ್ಕೋಬಹುದು. ಒಟ್ನಲ್ಲಿ ಒಳ್ಳೆ ಪ್ಯಾಂಟು ಟಾಪ್ ತರ ಅನ್ಕೊಂಡ್ಬಿಡೋಣ ನಾವು ಅಷ್ಟೇನೆ. ಕ್ವಾಲಿಟಿ ಅಂತೂ ಇದಕ್ಕೂ ಅಷ್ಟೇ 101% ಗ್ಯಾರಂಟಿ ಕೊಡ್ತೀನಿ. ಅಷ್ಟು ಚೆನ್ನಾಗಿದಾವೆ ಇದು. ಅಂದ್ರೆ ನಾವು ವಾಶ್ ಮಾಡಿದಾಗೆಲ್ಲ ಕಲರ್ ಹೋಗಲ್ಲ ಇದು. ಯಾಕೆಂದ್ರೆ ನಾನು ಮನೆ ಹತ್ರ ರೆಗ್ಯುಲರ್ ಆಗಿ ಯೂಸ್ ಮಾಡೋದ್ರಿಂದ ಹೇಳ್ತಾ ಇದ್ದೀನಿ. ಕಲರ್ ಹೋಗಿಲ್ಲ ಅಥವಾ ಸುಕ್ ಬರಲ್ಲ, ಆ ತರ ಮೆಟೀರಿಯಲ್ ಇದೆಲ್ಲ. ಒಂಥರ ಏನ್ ಹೇಳ್ತಾರೆ, ಎಕ್ಸ್ಪ್ಯಾಂಡ್ ಆಗುತ್ತೆ ಪ್ಯಾಂಟ್ಗಳು ಕೂಡ ಹಾಕೊಂಡಾಗ. ಲೂಸ್ ಆಗಿ ಏನೋ ಒಂಥರ ತುಂಬಾ ಟೈಟ್ ಅನ್ಸೋದು ಹಂಗಾಗಲ್ಲ. 397 ರೂಪಾಯಿ. ಇನ್ನೇನು 3 ರೂಪಾಯಿ ಕಡಿಮೆ 400 ರೂಪಾಯಿ ಕೊಟ್ಟಿದ್ರು ಆಗೋದವರು. ಏನೋ ಒಂಥರ 397 ಅನ್ಬಿಟ್ರೆ ಕಡಿಮೆ ಏನೋ ಅನ್ನೋ ತರ ಫೀಲ್ ಬರುತ್ತಲ್ಲ ಅನ್ಬಿಟ್ಟು 3 ರೂಪಾಯಿ ಕಡಿಮೆ ಮಾಡಿದ್ದಾರೆ ಅನ್ಸುತ್ತೆ. ಈಗ ಹಂಗೆ ಅಲ್ವಾ ನಮಗೆ. ಈಗ ಯಾವ್ದಾದ್ರು ಒಂದು ಡ್ರೆಸ್ನ 500 ರೂಪಾಯಿ ಅಂದ್ರೆ ನಮಗೆ ಒಂಥರ 500 ಅನ್ಬಿಡ್ತೀವಿ. ಅದೇ 497 495 ಅಂದ್ರೆ 5 ರೂಪಾಯಿ ಕಡಿಮೆ ಆದ್ರೂ ಅದೊಂಥರ 400 ಅನ್ನೋ ಲೆವೆಲಿಗೆ ಸ್ಟಾರ್ಟ್ ಆಗ್ಬಿಡುತ್ತೆ ನೋಡಿ. ಆ ಕಡಿಮೆ ಅನ್ನೋ ರೀತಿ ನನಗೆ ಪಟ್ ಅಂತ ನನ್ನ ಮೈಂಡಿಗೆ ಅದೇ ಥಾಟ್ ಬಂದ್ಬಿಡೋದು. ಮೇ ಬಿ ನಿಮಗೂ ಅದೇ ತರ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ. ಈ ವ್ಯಾಪಾರ ಮಾಡೋರೆಲ್ಲ ಆಲ್ಮೋಸ್ಟ್ ನೋಡಿ, ಈಗ 1000 ರೂಪಾಯಿ ಡ್ರೆಸ್ ತಗೊಂಡೋಗಿ 998 ಅಂತಾರೆ, ಅಥವಾ 999 ಅಂತಾರೆ. ಮೇ ಬಿ ಅದೊಂದು ಟ್ರಿಕ್ ಅನ್ಸುತ್ತೆ, ಜನಗಳ ಮೈಂಡಿಗೆ ಈ ತರ ಬರಲಿ ಅಂತ ಅನ್ಬೋದು ಅನ್ಸುತ್ತೆ. ಸೊ ನನ್ಗೆ ಅನ್ಸಿದ್ದನ್ನು ಹೇಳಿದ್ದೀನಿ ಅಷ್ಟೇನೆ, ಓಕೆನಾ. ಸೊ ನೆಕ್ಸ್ಟ್ ಬಂದು ಇನ್ನೊಂದು ಇದು ಅಷ್ಟೇ ಕ್ವಾಲಿಟಿ ಸಖತ್ತಾಗಿದೆ. ಮನೆ ಹತ್ರ ವೇರ್ ಮಾಡ್ಲಿಕ್ಕೆ ಒಂಥರ ಬ್ಲಾಕ್ ರೆಡ್ ವೈಟ್ ಕಾಂಬಿನೇಷನ್ ಅಲ್ಲಿ ತರಿಸ್ಬಿಟ್ಟಿದೆ. ನನ್ನ ಹಸ್ಬೆಂಡ್ ಅಂತೂ ನಗಾಡ್ತಾ ಇದ್ರು, ಎಂತೆಂತವ್ ತರಿಸ್ತೀಯಾ, ನಿನ್ ಕಣ್ಣಿಗೆ ಇದೆಲ್ಲ ಹೆಂಗ್ ಕಾಣುತ್ತೆ, ಈ ಕಲರ್ ತರ್ಸೋದ್ ಬಿಟ್ಟು ಕೇಸರಿ ಬಿಳಿ ಹಸಿರು ತರಿಸಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸೋದು ನೋಡಿ ನಿನ್ಗೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಒಂಥರ ಕಿಂಡಲ್ ಮಾಡಿ ನಗಾಡ್ತಾ ಇದ್ರು. ಬಟ್ ಎನಿವೇ ನನಗಂತೂ ಕ್ವಾಲಿಟಿ ಇಷ್ಟ ಆಯಿತು. ಬಟ್ ನಾನು ಹಾಕೊಂಡಾಗ್ಲೂ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಿಮ್ಗೆ ಏನು ಅನ್ಸುತ್ತೆ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇದು ಅಷ್ಟೇ 400 ರೂಪೀಸ್ ಇರುತ್ತೆ ನೋಡಿ. ಈ ಥರ ಎಕ್ಸಸೈಸ್ ಎಲ್ಲ ಮಾಡಿದ್ರು ಕೂಡ ಒಂಥರ ಪ್ಯಾಂಟ್ ಬೇಗ ಹರಿದೋಗೋದು ಆ ಥರ ಆಗಿಲ್ಲ ನನಗೆ ಇದುವರೆಗೂ ಕೂಡ. ಸೊ ಹಂಗಾಗಿ ಒಳ್ಳೆ ಕ್ವಾಲಿಟಿ. ಇದಕ್ಕೆ ಖಂಡಿತವಾಗ್ಲೂ ನಾನು ಗುಡ್ ರಿವ್ಯೂವೇ ಕೊಡ್ತೀನಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು.